ಮಾಡ್ರಿ ವಿದ್ಯಾರ್ಥಿಗಳೇ, ಲೆಕ್ಕ ಮಾಡ್ರಿ. ಆಗಳಿಂದ ನೋಡ್ಕೊಂಡಿರ್ಲ ಆ ಗಣಿತನ ನೋಡಿಕೊಂಡು ನೀವು ಸರಿಯಾಗಿ ಅದಕ್ಕಿಂತಲೂ ರೀತಿ ಒಂದು ಸ್ವಲ್ಪ ಸಣ್ಣ ಸೈಜ್ ಇಡ್ತನು ನೀವು ಲಕ್ಷ ಕೊಟ್ಟು ಮಾಡಿರಿ. ಮಾಡೋದಾದ್ಕೂಲ ವಿಡಿಯೋ ಆನ್ ಮಾಡಿರಿ, ಬಂದು ತಿಳಿಸ್ತದ ನೋಡ್ರಿ. ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ಮಾಡೋದು ಆದಿತ್ಯ ವಿಡಿಯೋ ಆನ್ ಮಾಡೋದು, ಅಲ್ಲಿ ತನಕ ಮಾಡಬಾರ್ದು ನೀವು. ನಾ ಮಾಡಂತಿರ್ತಂದು ಮಾಡಬಾರ್ದು. ನೀವು ಮಾಡಿದ್ದಿಲ್ಲ ಅಂದ್ರೆ ನೀವು ಮ್ಯೂಟ್ ಮಾಡೇ ಗಣಿತ ಬಿಡಿಸ್ಬೇಕು. ಯಾವುದೇ ಒಂದು ಗಣಿತ ಬಿಡಿಸ್ಬೇಕಾದ್ರೆ ವಿಡಿಯೋ ಬಂತು ಅಂದ್ರೆ ಮ್ಯೂಟ್ ಮಾಡ್ಬೇಕು. ಯಾಕಂದ್ರೆ ಹಿಂಗೆ ನಾ ಬಂದು ತಿಳಿಸ್ಲಿಕ್ಕೆ ಬಂದುಬಿಡ್ತದೆ. ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾ ಬಂದೇ ಬಿಟ್ಟಿರ್ತಂತ ತಿಳಿಸ್ಲಿಕ್ಕೆ, ಅವಾಗ ನಾನು ಬರ್ಕೊಡ್ಬಾರ್ದು. ನಾವು ಹೊರಗಡೆ ಇದ್ದಾಗ ನೀವು ವಿಡಿಯೋ ಮ್ಯೂಟ್ ಮಾಡಿಬಿಡ್ರಿ, ನಾ ಒಳಗೆ ಬರೋಂಗಿಲ್ಲ. ಗಣಿತ ಮಾಡೋದಾದ್ಮೇಲೆ ವಿಡಿಯೋ ಮ್ಯೂಟ್ ತೆಗೆದು ಬಿಡ್ರಿ, ನಾ ಬಂದು ಗಣಿತ ತಿಳಿಸ್ಲಿಕ್ಕೆ ಚಾಲು ಮಾಡೋದು. ಮ್ಯೂಟ್ ಮಾಡ್ಲಾರ್ದು ಬಿಡಿಸಿದ್ರೆ ನಾ ಬಂದು ಗಣಿತ ತಿಳಿಸ್ಲಿಕ್ಕೆ ಚಾಲು ಮಾಡಿಬಿಡ್ತು. ವಿಡಿಯೋ ಚಲಾವಣೆ ಮಾಡೋದು ನಿಮ್ಮ ಕೈ ಕೊಟ್ಟರು ನೋಡ್ರಿ, ಲಕ್ಷ ಕೊಟ್ಟು. ಒಂದು ವೃತ್ತಾಕಾರದ ಟೇಬಲ್ಲದ ವಿಸ್ತೀರ್ಣ 24.64 ಚದರ ಸೆಂಟಿಮೀಟರ್ ಇದ್ದರೆ ವೃತ್ತಾಕಾರದ ಟೇಬಲ್ಲದ ತ್ರಿಜ್ಯದ ಅಳತೆ ಎಷ್ಟು? ಓಕೆ ನೋಡಿ, ನೀವು ಬಿಡಿಸಿರಿ. ವಿಸ್ತೀರ್ಣ ಬರಬರಿ ಎದರದು? ವೃತ್ತದ ವಿಸ್ತೀರ್ಣ ಬರಬರಿ. ವೃತ್ತದ ವಿಸ್ತೀರ್ಣ ಬರಬರಿ 24.64 ಚದರ ಸೆಂಟಿಮೀಟರ್. ಈಗಂತೂ ಇದು ನಿಮ್ಗೆ ಗೊತ್ತಾಯ್ತು. ಏನು ತ್ರಿಜ್ಯದ ಅಳತೆ? ತ್ರಿಜ್ಯ ಬರೋಬ್ಬರಿ ಎಷ್ಟು? ಈಗ ಏನು ಮಾಡೋದು? ವೃತ್ತದ ವಿಸ್ತೀರ್ಣದ ಸೂತ್ರ ಹಾಕೊಂಡು ಬಿಡ್ಬೇಕು. ಯಾಕಂದ್ರೆ ವೃತ್ತದ ವಿಸ್ತೀರ್ಣ ಕೊಟ್ಟಾನಂದ್ರೆ ಇಲ್ಲಿ ನೋಡ್ರಿ, ಪಾಯ್ ಈಸ್ ಈಕ್ವಲ್ ಟು ಏನು? 22/7. ಪಾಯ್ r². ಆರ್ ಅಂದ್ರೆ ಏನು? ತ್ರಿಜ್ಯ. ಇದಕ್ಕೆ ನೀವು ಎಕ್ಸ್ ಅಂತ ಹಾಕೋಬಹುದು. ಎಕ್ಸ್ ಹಾಕೊಂಡ್ರು ಆರ್ ಅಂತ ತಿಳ್ಕೊಬೇಕು. ಆರ್ ಹಾಕೊಂಡ್ರೆ ತ್ರಿಜ್ಯ ಅಂತ ತಿಳ್ಕೊಬೇಕು. ಇದನ್ನ ಹಾಕೋದ್ರಿಂದ ಏನಾಗ್ತದೆ? ಉತ್ತರ ಸರಳ ಸಿಕ್ಬಿಡ್ತದೆ. ವೃತ್ತದ ವಿಸ್ತೀರ್ಣ ಬರೋಬ್ಬರಿ ಏನು? ಪಾಯ್ r² ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ. ನೋಡ್ರಿ, ನಾ ಹೆಂಗೆ ತಿಳಿಸ್ತಿರ್ತೀನಿ ಇಲ್ಲಿ. ವೃತ್ತದ ವಿಸ್ತೀರ್ಣ ಪಾಯ್ ಅಂದ್ರೆ ಏನು? 22/7 ತಿಳ್ಕೊಬೇಕು. ಇದಕ್ಕೆ 22/7. r² ಅಂದ್ರೆ ಏನು? ಎಕ್ಸ್ ಗುಂಡ್ಲೆ ಎಕ್ಸ್ ಬರೋಬ್ಬರಿ ಎಷ್ಟು ಬಂದದ ವಿಸ್ತೀರ್ಣ? 24/64. ಈಗ ಈ ಕ್ರಿಯೆ ಮೊದಲು ಗುಣಾಕಾರ ಆಗ್ತದೆ, ಈ ಕಡೆ ಸೈಡ್ದು ಗುಣಾಕಾರ ಬರ್ತದೆ. ಹೆಂಗಂದ್ರೆ 22/7 ಗುಂಡ್ಲೆ ಎಕ್ಸ್ ಗುಂಡ್ಲೆ ಎಕ್ಸ್ x² ಈಸ್ ಈಕ್ವಲ್ ಟು 24.64. ಈ x² ಬರಬೇಕಾದ್ರೆ ಇದು ಭಿನ್ನ ರಾಶಿ. ಅವಾಗ ಈ x² ಬರಬೇಕಾದ್ರೆ ಇದನ್ನ ಗುಣಾಕಾರ ಆ ಕಡೆ ಹಾಕಿದ್ರಂದ್ರೆ ಏನಾಗ್ತದದು? x² ಈಸ್ ಈಕ್ವಲ್ ಟು 24.64 ಭಾಗಿಲೆ, ಇದು ಗುಣಾಕಾರ ಇದ್ದದ್ದು ಚಿಕ್ಕ ಹೊತ್ತಂದ್ರೆ ಭಾಗಿಲೆ 22/7. ನೋಡ್ರಿ, ಈ 22/7 ಏನದ? ಭಿನ್ನ ರಾಶಿ ಅದ. ಭಾಗಾಕಾರ ಚಿನ್ನದಾಗ ನೀವು ಕಡತ ಹೊಡಿಲಿಕ್ಕೆ ಬರೋದಲ್ಲ, ಅದನ್ನು ಗುಣಾಕಾರ ಚಿಹ್ನ ಹಾಕೋಬೇಕಾಗ್ತದೆ. ಮುಂದಿನ ಸ್ಟೆಪ್ದಾಗ ಗುಣಕ ವಿಲಂಬ ಮಾಡ್ಕೋಬೇಕು. ಮ್ಯಾಲೆ 7 ಮಾಡ್ಕೋಬೇಕು, ತಳಗೆ 22 ಮಾಡ್ಕೊಂಡ್ರೆ ಈ ಭಾಗಾಕಾರ ಚಿಹ್ನ ಗುಣಾಕಾರ ಆಗಿಬಿಡುತ್ತೆ. ನೋಡಿ, ಈಸ್ ಈಕ್ವಲ್ ಟು 24.64 ಗುಂಡ್ಲೆ ಮ್ಯಾಲೆ ಏನಾಯ್ತು? 22 ಆಯ್ತು. ಇದರ ಸ್ಥಾನ ಮೇಲೆ ಹಾಕೋರಿ 100 ಹಾಕೋಬೇಕಿಲ್ಲ. ಸ್ಥಾನ ಬೆಲೆ 100 ಇದ್ರ ಸ್ಥಾನ ಬೆಲೆ. ಗುಣಾಕಾರ ಚಿಹ್ನ ಹಾಕೋರಿ. ಮ್ಯಾಲೆ 7 ಆಗ್ತದೆ, ತಳಗೆ 22 ಆಗ್ತದೆ. ನೋಡಿ, ಇಲ್ಲೇ ಸ್ಥಾನ ಬೆಲೆ ಹಾಕೋಬೇಕಿಲ್ಲ. 24.64 3 ಹಾಕೊಂಡ್ರೆ ಅದು ಗುಣಕ ವಿಲೋಮ ಆಗ್ತದೆ. ಯಾವುದು? 22/7 ಏನಾಗ್ತದೆ? ಮ್ಯಾಲೆ 7 ಆಗ್ತದೆ, ತಳಗೆ 22 ಆಗ್ತದೆ. ನೋಡಿ, 2 11 ಅಥವಾ 11 2 ಹೋಗಲೇಬೇಕದು. 11 2 22. 2 ಉಳಿತು. 11 2 22. 2 ಉಳಿತು. 11 2 22. 11 2 11 4 44. ನೋಡಿ, ಈಗ 2 1 2 1 2 1 2 2 ಒಂದು ಸ್ವಲ್ಪ ದೂರ ಇಟ್ಟು ಮಾಡ್ತಾನೆ. ಯಾಕೆ? ಏನು ತಪ್ಪಿಲ್ಲ ಅದು.
ಒಂದು ಸ್ವಲ್ಪ ದೂರ ಇಡೋದ್ರಿಂದ ಮತ್ತೆ ನಿಮಗೆ ತಿಳಿತವು. ಹಾಂ, 24.64 ಮತ್ತೊಂದ್ಸಲ ತಿಳಿದಂಗೆ ಆಗ್ತದೆ. ಸ್ಥಾನ ಬೆಲೆ ಹಾಕೋರಿ. ಬಾಗಿಲು ಇದ್ದದ್ದು ಗುಣಾಕಾರ ಆಯ್ತು, ಮ್ಯಾಲೆ 7 ಆಯ್ತು, ತಳಗೆ 22 ಆಯ್ತು. ಇದು 11ರಲ್ಲೇ ಭಾಗ ಹೋಗ್ತದೆ, ಇದು 11ರಲ್ಲೇ ಭಾಗ ಹೋಗ್ತದೆ. ಅದು ಹೆಂಗ್ರಿ ಸರ್ ಅಂತ ಬೇಡ್ರಿ ನೀವು. ನೋಡ್ರಿ, ಇಲ್ಲೇ ಸಮಸ್ಥಾನ ಬೆಸ ಸ್ಥಾನಗಳ ಮತ್ತ ಇಲ್ಲೂ 6, 2, 8, 4, 4, 8 ಅದ ಅಂದ್ರೆ ಇದು 11ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಅದಕ್ಕೆ ನಾ ಮತ್ತೆ ರಿಪೀಟ್ ಹೇಳಿದ್ನ, 11ರಲ್ಲೇ ಭಾಗ. ಯಾವಾಗಲೂ ವೃತ್ತದ ವಿಸ್ತೀರ್ಣ 11ರಲ್ಲೇ ಭಾಗ ಹೋಗ್ತಿರ್ತವೆ. ಈಗ ನೋಡಿ, ಇದು 11 2 11 2 22, 11 2 11 4 44, 11 2 11 2 22, 11 2 22, 11 4 44 ತೆಗೆದು. ಆಮೇಲೆ 2 1 2 1 2 1 2 2 ನೋಡಿ. 12 7 ಏನು 84, 2 ಅಂಕಿ ಒಮ್ಮೆ ಗುಣಾಕಾರ ಮಾಡಿ 12 7 84, 7 1 7 ಡಿವೈಡೆಡ್ ಬೈ 200 ಸ್ಥಾನ ಬೆಲೆ ಇಲ್ಲಿ ಹಾಕ್ರಿ. ಇದನ್ನು ದಶಮಾಂಶದಾಗ 7.84 ಇಡ್ರಿ. ಓಕೆ, x² ಬರೋಬ್ಬರಿ ಎಷ್ಟು ಬಂತು ಈಗ? x² ಬರೋಬ್ಬರಿ 7.84, x ಬರೋಬ್ಬರಿ 7.84ರ ವರ್ಗಮೂಲ. 784 ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ವರ್ಗಮೂಲ ತೆಗೀರಿ. ನೋಡ್ರಿ, ಇಷ್ಟೇ ಸರಳ. 2 ಸ್ಥಾನ ಬಿಟ್ಟು 2 2 4, 3 ಉಳಿತು. ಇದ್ರಾಗ 2 ಕೂಡಿಸ್ಕೋರಿ, 4 ಬಂತು. ಇಲ್ಲಿ 84 ತಗೋರಿ. 4 8 32, ಇಲ್ಲಿ 8 ಇಡ್ರಿ, ಇಲ್ಲಿ 8 ಇಡ್ರಿ. 8 8 64, ಕೈಲ ಬಂತು 6. 8 4 32, 1 6 38. ಎಷ್ಟು ಉಳಿತು ನೋಡ್ರಿ? 0 0 0 0. ಅಂದರೆ x² ಬರೋಬ್ಬರಿ ಎಷ್ಟು ಬಂತು? x ಬರೋಬ್ಬರಿ 28 ಗುಂಡೆ 28 ಸ್ಕ್ವೇರ್ ರೂಟ್. ಇಲ್ಲಿ ಏನಾಗಿದೆ? 2 ಸ್ಥಾನ ಅದ. ಇದಕ್ಕೊಂದು ಕೊಡ್ರಿ, ಇದಕ್ಕೊಂದು ಕೊಡ್ರಿ. ಬರೋಬ್ಬರಿ 2.81 ತೆಗೆದ್ರಿ ಅಂದ್ರೆ x ಬಂತು. x ಅಂದರೆ ಏನಪ್ಪ? x ಬರೋಬ್ಬರಿ ತ್ರಿಜ್ಯ ಅಂದ್ರೆ ಏನು? 6 ಬರೋಬ್ಬರಿ 2.8. ಮಾನ್ ಎದುರಾಗದ? ಸೆಂಟಿಮೀಟರ್ದಾಗದ. ಚದರ ಸೆಂಟಿಮೀಟರ್ದಾಗಿತ್ತಂದ್ರೆ ಇಲ್ಲಿ ಏನು ಬರಬೇಕು? ಸೆಂಟಿಮೀಟರ್. ಆನ್ಸರ್ ಬರೋಬ್ಬರಿ 2.8 ಸೆಂಟಿಮೀಟರ್. ನೋಡಿ, ಇದು ಬರೀ ಒಂದು ವರ್ಗಮೂಲ ಕಂಡು ಹಿಡಿಲಿಕ್ಕೆ ಬಂತು ಅಂತಂದ್ರೆ ನಿಮಗೆ ಇಂಥ ದೊಡ್ಡ ಲೆಕ್ಕಗಳನ್ನು ನೀವು ಮಾಡೋದಾಗ್ತದ. ಅದಕ್ಕೆ ಇದನ್ನು ಹೇಳಾಗ ನೀವು ಹೆಚ್ಚು ಲಕ್ಷ ಕೊಟ್ಟು ನೋಡ್ರಿ. ನೋಡೋದ್ರಿಂದ ನಿಮ್ಮ ಲೆಕ್ಕಗಳು ತಿಳಿತಾವ. ಆದಷ್ಟು ನೀವು ಇಂಥ ದೊಡ್ಡ ಗಣಿತಗಳನ್ನು ಭಾಳ ಸಲ ನೋಡ್ಬೋದು. ಇದು ಸೂತ್ರ. ಇದೇನು ಅದನ್ನು ತಿಳಿಸ್ತದೆ. ಪಾಯ ಅಂದ್ರೆ 22 ಅಂಶ. ಎಕ್ಸ್ ಅಂದ್ರೂ 6 ಅಂದ್ರೆ ತ್ರಿಜ್ಯ. ಯಾವ್ದು ಬೇಕಾದ್ರೆ ಇಟ್ಕೋಬಹುದು. ವೃತ್ತದ ವಿಸ್ತೀರ್ಣದ ಅರ್ಥ ಏನು? 22 ಅಂಶ ತ್ರಿಜ್ಯ ಗುಂಡ್ಲೆ ತ್ರಿಜ್ಯ. ಒಂದು ತ್ರಿಜ್ಯನ 2 ಸಲ ಇಟ್ಟು ಗುಣಿಸಿ ಪಾಯದಿಂದ ಗುಣಾಕಾರ ಮಾಡಿಬಿಟ್ರೆ ವೃತ್ತದ ವಿಸ್ತೀರ್ಣ ಬರ್ತದ. ಇಷ್ಟು ಪರ್ಟಿಕ್ಯುಲರ್ ಗೊತ್ತಿರ್ಬೇಕು ನಿಮ್ಮ ಗಣಿತಗಳು. ಅಂದ್ರೆ ಏನಾಗ್ತದೆ? ಗಣಿತಗಳು ಸರಿಯಾಗಿ ತಿಳಿತಾವ. ನಿಮಗೆ ತಿಳಿದಂತ ತಿಳ್ಕೊಂಡಿದ್ದು ನಾನು. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ಬಿಡ್ರಿ. ಗಣಿತಗಳು ಮುಂದೆ ಬದಲಾಗ್ತಾವ. ಮತ್ತು ಹಿಂಗೆ ಇವೇ ಬರ್ತಾವ, ಮತ್ತೆ ಚೇಂಜ್ ಆಗ್ತಾವ, ಪೂರ್ಣ ಸಂಖ್ಯೆದಾಗ ಬರ್ತಾವ. ಚೆನ್ನಾಗಿ ನೋಡ್ಕೊಳ್ರಿ.